ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕಾಂಗ್ರೆಸ್ನವರು, ಇಂಡಿ ಬ್ಲಾಕ್ನವರು, ಸಮಾಜವಾದಿ ಪಕ್ಷ ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಉದ್ಧವ್ ಠಾಕ್ರೆ ಇರ್ಬೋದು, ಇಂಡಿ ಬ್ಲಾಕು ಕಾಂಗ್ರೆಸ್ಸು ಎಲ್ಲ ಒಂದೇ. ಈಗ ನರೇಂದ್ರ ಮೋದಿ ವರ್ಸಸ್ ಅದರ್ಸ್ ಅಂತ ತಗೊಳ್ಳ. ಹಾಗೆ ತಗೊಂಡ್ರೆ ನರೇಂದ್ರ ಮೋದಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇಡಿ ಏನಾಗಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನರೇಂದ್ರ ಮೋದಿ ಹೇಳಿದ ಥರ ಕೇಳುತ್ತೆ, CBI ನರೇಂದ್ರ ಮೋದಿ ಹೇಳಿದ ಥರ ಕೇಳುತ್ತೆ, ಪೊಲೀಸು ನರೇಂದ್ರ ಮೋದಿ ಹೇಳಿದ ಥರ ಕೇಳುತ್ತೆ. ಲೋಕಸಭಾ ಎಲೆಕ್ಷನಲ್ಲಿ ನರೇಂದ್ರ ಮೋದಿಯವರು ಅಲಿಯನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲ ಸೇರಿ ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸ್ತಾರಂತೆ. ಈ ಎಲೆಕ್ಷನ್ನು ಫ್ರೀ ಆ್ಯಂಡ್ ಫೇರ್ ಅಲ್ಲ, ಇದು ಎಲೆಕ್ಷನ್ ಇದೆ ಅಲ್ಲ, ಈ ಥರ ಒಂದು ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ. ಇದು ಸತ್ಯಾಸತ್ಯತೆ ಆಳಕ್ಕೆ ಹೋಗಿ ನಾವು ವಿಶ್ಲೇಷಣೆ ಮಾಡಬೇಕು. ನೋಡಿ, ಏನು ಅಂದರೆ ಕಾಂಗ್ರೆಸ್ನವ್ರಿಗೆ IT ಸೆಲ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು 1700 ಕೋಟಿ ರೂಪಾಯಿ ಫೈನ್ ಹಾಕಿದ್ದಾರೆ. ಫೈನ್ ಹಾಕಿರೋದು ಇದ್ರ ಬಗ್ಗೆ ಹೇಳ್ತೀನಿ. ಇದು ಟೋಟಲ್ ಫೈನ್ ಅನ್ನಲ್ಲ. ಇದು ಏನು ಅಂತಂದರೆ ಯಾವುದೋ ಒಂದು ಫೈನಾನ್ಷಿಯಲ್ ಇಯರ್ದು ಮಾತ್ರ ಇದು 1700 ಕೋಟಿ ರೂಪಾಯಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ 1947ನೇ ಇಸ್ವಿಯಿಂದ ಹಿಡಿದು 2014ನೇ ಇಸ್ವಿವರೆಗೂ ಕಾಂಗ್ರೆಸ್ ರೂಲ್ ಮಾಡ್ತು. ಹುಚ್ಚು ಮುಂಡೆ ಮೊದಲು ಉಂಡವನೇ ಜಾಣ ಅಂತ ಸರ್ಕಾರ, ಪ್ರಧಾನಮಂತ್ರಿ ಎಲ್ಲ ಇವರೇ ಆಗಿದ್ದರು. ಹಾಗಾಗಿ ಏನು ಮಾಡಿಬಿಟ್ರು ಇವರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಲಿ, CBI ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಇನ್ಯಾವುದೇ NIA ಆಗಲಿ, ಯಾವುದೇ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯನ್ನು ಹೌದಪ್ಪುಗಳನ್ನ ಹಾಕೊಂಡ್ಬಿಟ್ರು. ಎಲ್ಲರನ್ನೂ ಭ್ರಷ್ಟಾಚಾರಗಳು ಮಾಡಿಬಿಟ್ರು. ಎಲ್ಲರೂ ಇವ್ರು ಹೇಳ್ದಂಗೆ ಮಾಡಬೇಕು. ಇವ್ರು ಒಂದು ಬಾಯಿ ಮಾತಲ್ಲಿ ಒಂದು ಆರ್ಡ್ರ್ ಕೊಟ್ಟರೆ ಅದನ್ನು ಸೂಕ್ತವಾಗಿ ಪೇಪರಲ್ಲಿ ತಂದು ಏನೋ ಇವರು ಹೌ ರೈಟ್ ಅನ್ನಿಸ್ಕೊಂಡು ಪ್ರಮೋಷನ್ ತಗೊಂಡು ಮ್ಯಾನೇಜರ್ ಇದ್ದವರು ಡೆಪ್ಟಿ ಮ್ಯಾನೇಜರ್ ಆದರು, ಡೈರೆಕ್ಟರ್ ಆದರು, ಏನೋ ಆಗ್ಬಿಟ್ರು. ಹೀಗಾಗಿ ಏನಾಯಿತು, ದೊಡ್ಡ ಹಗರಣಗಳು ನಡೀತು. ಇವರು CBIನ ಇವ್ರು ಹೇಳ್ದಂಗೆ ಕೇಳೋ ಹಂಗೆ ಮಾಡಿಕೊಂಡ್ರು, CIAನ ಇವ್ರು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಂಡ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ನ ಇವ್ರು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಂಡ್ರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಇವ್ರು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಂಡ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಇವ್ರು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಂಡು, ಇವ್ರು ಹೇಳ್ದಂಗೆ ಕೇಳೋಂಗೆ ಮಾಡಿ ಏನು ಮಾಡಿದ್ರು, ಕೋಟ್ಯಂತರ ರೂಪಾಯಿಗಳನ್ನ ಇವರು ಭ್ರಷ್ಟಾಚಾರ ಮಾಡಿದ್ರು. 2014ನೇ ಇಸ್ವಿನಲ್ಲಿ ನರೇಂದ್ರ ಮೋದಿಯವ್ರ ಬಾಯಲ್ಲಿ ಕೇಳಬೇಕಿದ್ದು ಏನು ಅಂತಂದ್ರೆ, ಎಲೆಕ್ಷನ್ ಸೋತಿದ್ದೇ ಈ ದೃಷ್ಟಿಯಿಂದ ಅಖಂಡವಾದ ಭ್ರಷ್ಟಾಚಾರ ಮಾಡಿ ಸೋತರು. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಸೋತ್ರೆ ಇವರು ಏನಾಯಿತು, ಎಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇರ್ಬೋದು, CBI ಇರ್ಬೋದು, ಪೊಲೀಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಇರ್ಬೋದು, ಎಲ್ಲ ಸಾರ್ವಜನಿಕ ಸಂಸ್ಥೆಗಳನ್ನ ಭ್ರಷ್ಟನ ಮಾಡಿಬಿಟ್ರು. ಅದಕ್ಕೆ ನಾವು ಹಗಲೆಲ್ಲ ಹೇಳ್ತೀವಿ ಬನಾನಾ ರಿಪಬ್ಲಿಕ್ ಮಾಡಿದ್ರು. ಹೇಗೆ ಮಾಡಿದ್ರು ಅಂತಂದರೆ, ನಾಗರಾವು ಕಚ್ಚುತ್ತೆ, ಆದರೆ 2 ಹಲ್ಲು ತೆಗೆದುಬಿಟ್ರೆ ಏನೂ ಇಲ್ಲ, ಅದು ಎಲ್ಲರೂ ಕಚ್ಚಿಸ್ಕೋಬೋದು, ವಿಷ ಬರೋದಿಲ್ಲ. ಅದೇನು ಅಂತಂದ್ರೆ ಸುಮ್ಮನೆ ಹಿಂಗೆ ಮುಟ್ಟದಂಗೆ ಇರುತ್ತೆ. ಈ ಥರ ಮಾಡಿಬಿಟ್ಬಿಟ್ರು. ಪೊಲೀಸು ನಿಷ್ಕ್ರಿಯ ಮಾಡಿಬಿಟ್ರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರನ್ನ ಹಲ್ಲಿಲ್ಲದ ಹಾವು ಮಾಡಿಬಿಟ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಏನೂ ಉಪಯೋಗಕ್ಕಿಲ್ದಂಗೆ ಮಾಡಿಬಿಟ್ರು. ಒಂದು ಫೋನ್ ಕಾಲ್ ಮಾಡಿದ್ರೆ ಯಾವುದೋ ಬ್ಯಾಂಕ್ ಚೇರ್ಮನ್ಗೆ ಲಕ್ಷಾಂತರ ರೂಪಾಯಿ ಕೊಡೋ ಮಾಡಿಬಿಟ್ರು. ಇದು ಇಂದಿರಾ ಗಾಂಧಿ ಜಮಾನದಲ್ಲಿ ಇದು ನಡೆದೋಯ್ತು. ಅದ್ಯಾರೋ ಧರ್ಮತೇಜ ಅಂತ ಇದ್ದರಂತೆ, ಅವರು ಯಾವುದೋ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ರಂತೆ. ಆಮೇಲೆ ಏನು ಮಾಡಿದ್ರು, ಇವ್ರದ್ದೇ ಸರ್ಕಾರ ಇರ್ತದ್ರಿಂದ ಯಾರೋ ಮಾಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಿಭಾಯಿಸ್ಕೊಂಬಿಟ್ರು. ಏನಾಗುತ್ತೆ, ಹೀಗೆ ಸಾವಿರಾರು ಕೋಟಿಗಳನ್ನ ಇವರು ಭ್ರಷ್ಟಾಚಾರ ಮಾಡಿಬಿಟ್ಟು ಏನು ಅಂತಂದರೆ ಲಕ್ಷಾಂತರ ಕೋಟಿನ ಪ್ರೈವೇಟ್ ಪ್ರಾಪರ್ಟಿ ಮಾಡ್ಕೊಂಬಿಟ್ರು. ಈಗ ನೋಡಿ, ಇದ್ರದ್ದು ಎಫೆಕ್ಟ್ ನೋಡ್ತಿದ್ವಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಂತೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು 1700 ಕೋಟಿ ರೂಪಾಯಿಗೆ ನೋಟಿಸ್ ಕೊಟ್ಟಿದ್ದಾರಂತೆ, ಬ್ಯಾಂಕ್ ಅಕೌಂಟ್ನೆಲ್ಲ ಫ್ರೀಸ್ ಮಾಡಿಬಿಟ್ಟಿದ್ದಾರಂತೆ. ಕರೆಕ್ಟು ಸ್ವಾಮಿ, ಪೊಲೀಸರು ಇರೋದೇ ಕಳ್ಳರನ್ನ ಹಿಡಿಯೋದಕ್ಕೆ. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ ಅಂತಂದರೆ ಇಷ್ಟು ಇನ್ಕಮ್ ಬಂತು ಅಂದರೆ ಇಷ್ಟು ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರೆ. ಇದೇನಾಗಿದೆ, ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ ರೀ, ಏನಾಗಿದೆ, ಇಡೀ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರು, ಬಿಸ್ನೆಸ್ ಹೌಸಸ್ ಎಲ್ಲರಿಗೂ ಈ ಥರ ನೋಟಿಸ್ ಬರುತ್ತೆ. ಕಾಂಗ್ರೆಸ್ನವ್ರದ್ದೇನು ವಿಶೇಷ, ಇವ್ರು ಯಾಕೆ ವಿಶೇಷವಾಗಿ ಇದು ಮಾಡಬೇಕು? ಎಲ್ಲ ಕಾನೂನು ಪ್ರಕಾರ ಕೆಲಸ ಮಾಡಿದರೆ, ಸರ್ಕಾರ ರೂಲ್ ಮಾಡಿದವರೇ ಇವರೇ ಕಾನೂನು ಮಾಡಿದ್ದು, ಇವರೇ ಸರ್ಕಾರ ಕಾನೂನು ಪ್ರಕಾರ ನಡೆಯೋದು ನೋಡ್ಕೋಬೇಕಾಗಿದ್ದು ಧರ್ಮ ಆಗಿತ್ತು. ಇವರೇನು ಮಾಡಿದ್ರು, ಪೊಲೀಸರೇ ಕಳ್ತನ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಬೇಲಿನೇ ಇದ್ದು ಹೊಲ ಒಯ್ದಂಗೆ ಅಂತಿ ಆ ಥರ ಮಾಡಿ ಏನಾಯಿತು, ಇವರು ಕಾನೂನು ಅಂತಂದರೆ ಕಾಲಿಗಿಂತ ಕಸ ಮಾಡ್ಕೊಂಬಿಟ್ರು. ಹಂಗೆ ಮಾಡ್ಕೊಂಡಿದ್ದು ಏನಾಗಿದೆ,
ಈಗ ನರೇಂದ್ರ ಮೋದಿ ಬಂದ್ಬಿಟ್ಟಿದ್ದಾರೆ, ಎಲ್ಲ ಕಾನೂನು ಪ್ರಕಾರ ನಡಿಬೇಕು ಅಂತಾರೆ. ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಯಾವುದೋ 1 ವರ್ಷದ್ದು ಮಾತ್ರ 1700 ಕೋಟಿ ರೂಪಾಯಿ ಕೊಡಬೇಕು ಅಂತ ಮಾಡಿದ್ದಾರೆ. ಇದಕ್ಕೆ ಅವ್ರು ಕಣ್ಣುರಿ ಆಗುತ್ತಲ್ಲ. ಎಲೆಕ್ಷನ್ ಟೈಮು ನಮ್ಮನ್ನು ಏನು ಕ್ವಶನ್ ಮಾಡಬಾರ್ದು, ಎಲೆಕ್ಷನ್ ಡಿಕ್ಲೇರ್ ಆಗಿಬಿಟ್ಟಿದೆ. ಎಲೆಕ್ಷನ್ ಡಿಕ್ಲೇರ್ ಆಗಿಬಿಟ್ಟಿದೆ ಅಂತಂದರೆ ಕಳ್ಳರನ್ನ ಹಿಡಿಬಾರ್ದು ಅಂತ ಎಲ್ಲಾದರೂ ಕಾನೂನು ಇದೆಯಾ? ಅಂಬೇಡ್ಕರ್ ಮಾಡಿರೋ ಕಾನ್ಸ್ಟಿಟ್ಯೂಷನಲ್ಲಿ ಕಳ್ತನ ಮಾಡಿದಾನಪ್ಪ ಎಲೆಕ್ಷನ್ ಟೈಮ್ ಕಳ್ಳನ ಹಿಡಿಬೇಡಿ, ಕೊಲೆ ಮಾಡಿದಾನಪ್ಪ ಎಲೆಕ್ಷನ್ ಟೈಮು ಕೇಸ್ ನಡೆಸಬೇಡಿ, ಇವನು ಭ್ರಷ್ಟಾಚಾರ ಮಾಡಿದಾನಪ್ಪ ಎಲೆಕ್ಷನ್ ಟೈಮು ಬಿಟ್ಟುಬಿಡಿ. ಇದೆಲ್ಲಾದರೂ ಇದೆಯಾ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ? ಇದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಸ್ವಾಮಿ ನೀವು ಟ್ಯಾಕ್ಸ್ ಕಟ್ಟಬೇಕಿತ್ತು, ಕಟ್ಟಿಲ್ಲ, ಕಳ್ತನ ಮಾಡಿದ್ದಾರೆ. ಆರ್ಥಿಕ ಕಳ್ತನ ಇದು, ಆರ್ಥಿಕ ದುರುಪಯೋಗ. ಅದು ಏನು 65 ವರ್ಷ ಅಧಿಕಾರದಲ್ಲಿದ್ದವರು, ಕೇಂದ್ರ ಸರ್ಕಾರ ನಡೆಸ್ತಿದ್ದವರು, ಹಣಕಾಸಿನ ಪೂರ್ತಿ ಅಧಿಕಾರ ನಿಮ್ಮ ಕೈಲಿತ್ತು, ಪೊಲೀಸ್ ವ್ಯವಸ್ಥೆ ನಿಮ್ಮ ಕೈನಲ್ಲಿತ್ತು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ನಿಮ್ಮ ಕೈಲಿತ್ತು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಕೈಲಿತ್ತು. ಅವರು ನೀವೇ ಮಾಡಿರ್ತಕ್ಕಂಥ ಕಾನೂನನ್ನ ನೀವೇ ದುರುಪಯೋಗ ಪಡಿಸ್ಕೊಂಡು ನೀವೇ ಉಲ್ಲಂಘನೆ ಮಾಡಿ ನೀವೇ ಕಳ್ತನ ಮಾಡಿದ್ದೀರಾ. ಎಲೆಕ್ಷನ್ ಟೈಮ್ ಹಿಡಿಬೇಡಿ ಅಂತಂದರೆ ಯಾವ ನ್ಯಾಯ ರೀ ಇದು? ಯೋಚನೆ ಮಾಡಬೇಕು. ಜನಸಾಮಾನ್ಯರು ಕೇಳ್ತಿರೋ ಪ್ರಶ್ನೆ, ಅವರೆಲ್ಲರ ಪ್ರತಿನಿಧಿಯಾಗಿ ಅವರೆಲ್ಲರ ಮಾತುಗಳನ್ನ ಕ್ರೋಢೀಕರಿಸಿ ನಾನು ಮಾತಾಡ್ತಾ ಇದ್ದೀನಿ. ಇದೆಷ್ಟು ಮಟ್ಟಿಗೆ ನ್ಯಾಯ ಇದು? ನೀವು ಪೊಲೀಸರು ಸ್ವಾಮಿ, ಸರ್ಕಾರ ನಡೆಸೋರು ಎಷ್ಟು ಪ್ರಾಮಾಣಿಕರಾಗಿದ್ದರೂ ಸಾಲದು, ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಇವಾಗ 1700 ಕೋಟಿ ರೂಪಾಯಿ ಕಟ್ಟಿ ಅಂತಂದರೆ ಈ ನರೇಂದ್ರ ಮೋದಿ ಅಧಿಕಾರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಬಿಟ್ಬಿಟ್ಟು ನಮ್ಮನ್ನು ಎಲೆಕ್ಷನ್ ಸೋಲ್ಬೇಕು ಅಂತ ಇದು ಮಾಡ್ತೀರಿ. ಆ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ಇದ್ದಾನೆ ನೋಡಿ, ಅವನ ಬಗ್ಗೆ ಜಾಸ್ತಿ ಮಾತಾಡಬೇಕಾಗತ್ತೆ. ಏಕವಚನದಲ್ಲಿ ಮಾತಾಡ್ತಾ ಇದ್ವಿ, ಯಾಕಂದರೆ ಕಳ್ಳರಿಗೆ ಮರ್ಯಾದೆ ಕೊಡ್ತಕ್ಕಂಥ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ಇಲ್ಲ. ಏನು ಅಂತಂದರೆ ಕಂಸ ರಾಕ್ಷಸ ಕೊಲೆ ಮಾಡಿ ಇದು ಮಾಡಿದವನು ಅವನು ಅಂತಲೇ ಮಾತಾಡ್ತೀವಿ. ಕೃಷ್ಣನ್ನು ಏಕವಚನದಲ್ಲಿ ಮಾತಾಡ್ತೀವಿ. ಗೌರವ ಹಿಂದೂ ಧರ್ಮದಲ್ಲಿ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ನೀವು ನಿಮ್ದೇನ್ರಿ ದೊಡ್ಡಸ್ತಿಗೆ, ನಿಮ್ದೇನು ದೊಡ್ಡಗಾರಿಕೆ? ಕಳ್ತನ ಮಾಡಿ ಮರ್ಯಾದೆ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ನೀವು. ಏನು ಕಳ್ತನ ಮಾಡಿದ್ದೀರಾ? ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಕೊಟ್ಟಿದೆ? ಇದು ಸತ್ಯ. ನಿಮ್ಮನ್ನು ಜೈಲಿಗೆ ಹಾಕಬೇಕು, ನಿಮ್ಮ ಎಲ್ಲ ಅಕೌಂಟ್ಸ್ಗಳನ್ನ ಫ್ರೀಸ್ ಮಾಡಬೇಕು. ಎಲೆಕ್ಷನ್ ಟೈಮ್ ಆಗಿರಲಿ, ಬೇರೆ ಟೈಮ್ ಆಗಿಲ್ಲ, ಅದು ಡಿಫರೆಂಟ್ ಇಶ್ಯೂ. ಕಳ್ಳ ಯಾವಾಗ ಸಿಗ್ತಾನೆ ಆವಾಗ ಕಳ್ತನ ಹಿಡಿಬೇಕು. ಕಳ್ಳ ಸಿಕ್ಕಿಲ್ಲ ಅಂತಂದರೆ 65 ವರ್ಷ ನೀವೇ ರೂಲ್ ಮಾಡಿಬಿಟ್ಟು ನೀವೇ ಅದನ್ನು ಧಿಕ್ಕರಿಸ್ಬಿಟ್ಟು ನೀವೇ ಕಳ್ತನ ಮಾಡ್ತಾಯಿದ್ರಿ. ಪೊಲೀಸು ನೀವೇ ಆಗಿದ್ರಿ, ಕಳ್ಳನೂ ನೀವೇ ಆಗಿದ್ರಿ. ಇದು ಎಷ್ಟು ಮಟ್ಟಿಗೆ ಸರಿ? ಈಗ ನರೇಂದ್ರ ಮೋದಿಯವರು ಏನಾಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ದೇಶದ ನ್ಯಾಯಾಂಗ ವ್ಯವಸ್ಥೆಗೆ, ದೇಶದ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥವ್ರು. ಅವರೇನು ಮಾಡಿದ್ದಾರೆ, ಎಲ್ಲ ಸಂಸ್ಥೆಗಳು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇರ್ಬೋದು, NIA ಇರ್ಬೋದು, CBI ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಎಲ್ಲರಿಗೂ ಸಹ ಕಾನೂನು ಪ್ರಕಾರ ಕೆಲಸ ಮಾಡಿ ಅಂತ ಹೇಳ್ತಾರೆ. ಇದೇ ಅಪರಾಧ ಆಗ್ಬಿಟ್ಟಿದೆ ಎಲೆಕ್ಷನ್ ಬಂದಿರೋದ್ರಿಂದ. ಎಲೆಕ್ಷನ್ ಟೈಮ್ ಆಗಿರಲಿ, ಎಲೆಕ್ಷನ್ ಟೈಮ್ ಬಿಟ್ಟಿರಲಿ, ಯಾವುದೇ ಟೈಮ್ ಆಗಿರಲಿ, ಕಳ್ಳನೇ ಅವನು ಹಿಡಿಬೇಕಾಗಿರೋದು ಧರ್ಮ. ಇವಾಗ ಹಿಡಿದಿದ್ದಾರೆ ಅಂದರೆ ಅತ್ಯಂತ ಸೂಕ್ತವಾದ ಟೈಮಲ್ಲಿ ಹಿಡಿದಿದ್ದಾರೆ. ಯಾಕೆ ಅಂದರೆ ಇವರು ಒಂದು ಓಟ್ಗೆ 2000 3000 ರೂಪಾಯಿ ಕೊಟ್ಟು ಓಟ್ ಹಾಕಿಸ್ಕೊತಿದ್ರು. ಈ ಥರ ಡೆಮಾಕ್ರಸಿ ಬೇಕಾ? ಇದು ಡೆಮಾಕ್ರಸಿನ ಅನ್ನೋ ಸಂಶಯನೇ ಬಂದ್ಬಿಡುತ್ತೆ. ಇದು ನಾವೇನು ಮಾಡ್ತೀವಿ, ಅಮೇರಿಕಾದವ್ರು ಬೆನ್ನು ಕರಿತೀವಿ ಓಲ್ಡೆಸ್ಟ್ ಡೆಮಾಕ್ರಸಿ ಅಂತ, ಅವ್ರು ನಮ್ಮ ಬೆನ್ನು ಕರೀತಾರೆ ಬಿಗ್ಗೆಸ್ಟ್ ಡೆಮಾಕ್ರಸಿ. ಇದು ತಪ್ಪು ರೀ. ಬನಾನಾ ರಿಪಬ್ಲಿಕ್ ಮಾಡೋದು ಹೀಗೇನೆ. ಅಮೇರಿಕಾದವರು ನಮ್ಮ ಆಂತರಿಕ ವ್ಯವಹಾರಗಳಲ್ಲಿ ತಲೆ ಹಾಕೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ನರೇಂದ್ರ ಮೋದಿಯವರು ಯಾವುದೋ ಕೇಸಲ್ಲಿ ಅವ್ರು ಹೇಳಿದ್ದಾರೆ ನಿಮಗೆ ಅಧಿಕಾರ ಇಲ್ಲ ಅಂತ ಅಂದ್ಬಿಟ್ಟು ಯಾವುದೋ ಕಾಮೆಂಟ್ ಮಾಡಿದ್ರು ಅವರು. ಅರವಿಂದ್ ಕೇಜ್ರಿವಾಲ್ಗೆ ಸಂಬಂಧಪಟ್ಟಂಗೆ ಯಾವುದೇ ದೊಡ್ಡ ಮನುಷ್ಯರಿರಲಿ ನಮ್ಮ ಆಂತರಿಕ ವ್ಯವಹಾರದಲ್ಲಿ ತಲೆ ಹಾಕ್ತಕ್ಕಂಥ ಇದಿಲ್ಲ, ಅಧಿಕಾರ ಇಲ್ಲ. ನಮ್ಮಲ್ಲೇ ಸ್ಟ್ರಾಂಗೆಸ್ಟ್ ಕೋರ್ಟ್ ನ್ಯಾಯದ ಸಿಸ್ಟಮ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಛೀಮಾರಿ ತೊಗೊಂಡಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಬೇಲ್ ತೊಗೊಂಡಿದ್ದಾರೆ, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ, ಹೈಕೋರ್ಟ್ ಛೀಮಾರಿ ಹಾಕಿದೆ. ಈ ಥರ ಕೋರ್ಟ್ಗಳೆಲ್ಲ ಛೀಮಾರಿ ಹಾಕಿದ್ರು ಇವರು ಮತ್ತೆ ಹೊಸ ವಿಷಯಗಳನ್ನ ಇಟ್ಕೊಂಡು ನರೇಂದ್ರ ಮೋದಿ ಸರಿ ಇಲ್ಲ ಅಂತ ಬರ್ತಾರಲ್ಲ. ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಏನಿರೋ ಅಕೌಂಟ್ಸ್ನ ಫ್ರೀಸ್ ಮಾಡಿದ್ದಾರೆ, ರೈಟ್ ಟೈಮಲ್ಲಿ ಮಾಡಿದ್ದಾರೆ. ರೈಟ್ ಟೈಮಲ್ಲಿ ರೈಟ್ ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ತೀವಿ ನೋಡಿ. ಎಲೆಕ್ಷನ್ ಟೈಮಲ್ಲಿ ಡೆಮಾಕ್ರಸಿನೇ ಡಿರೇಲ್ ಮಾಡ್ತಕ್ಕಂಥ ಒಂದು ಪರ್ವಕಾಲ ಇದು. ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಇಲ್ಲಿ ಹಣದ ದುರುಪಯೋಗ, ಹೆಂಡ ಕೊಟ್ಟು, ಸೀರೆ ಕೊಟ್ಟು, ಲಂಚ ಕೊಟ್ಟು ದುಡ್ಡು ಹಾಕಿಸ್ಕೊಳ್ಳೋ ವ್ಯವಸ್ಥೆಗೆ ಕೊಲೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಇದು ಬಹಳ ಒಳ್ಳೆಯದು. ಈ ಥರ ವ್ಯವಸ್ಥೆ ಸತ್ತು ಹೋಗಬೇಕು. ಜೀವಂತವಾಗಿರ್ತಕ್ಕಂಥ ಡೆಮಾಕ್ರಸಿ ಬರಬೇಕು ಅಂತಂದರೆ
ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಕಾಂಗ್ರೆಸ್ ಈ ಅಕೌಂಟ್ಸ್ನ ಫ್ರೀಸ್ ಮಾಡಿದ್ದಾರೆ, 1700 ರೂಪಾಯಿ 1 ವರ್ಷಕ್ಕೆ ಕಟ್ಟಬೇಕು ಅಂತ ಹೇಳಿದ್ದಾರೆ. ಇದು ಅತ್ಯಂತ ಸೂಕ್ತವಾದ ನಿರ್ಣಯ. ಈ ಥರದ ಕೆಲಸ ಎಲ್ಲರೂ ಮಾಡಬೇಕು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡಬೇಕು, CBIನವ್ರು ಮಾಡಬೇಕು, ಪೊಲೀಸ್ನವ್ರು ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು, ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಮಾಡಬೇಕು. ಎಲ್ಲರೂ ಈ ಥರದ ಕಲೆಕ್ಷನ್ ಮಾಡಬೇಕು ರೀ. ಏನಾಗಿದೆ ಇದೇನೋ ಫೆಡರಲ್ ಸಿಸ್ಟಮ್ ಅಂದ್ಬಿಟ್ಟು ನೋಡಿ, ನಾವು ದೇಶದ ಬಗ್ಗೆ ಮಾತಾಡ್ತೀವಿ, ದೇಶ ಒಳ್ಳೇದಾಗಲಿ ಅಂತ ಮಾತಾಡ್ತೀವಿ. ಸಿದ್ದರಾಮಯ್ಯನವ್ರು ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿಯಾಗಿ, ಕಾಂಗ್ರೆಸ್ಸಿನ ಇದು. ನಾಳೆ ಸತ್ಯವಂತರನ್ನೆಲ್ಲ ಕಳ್ಳರು ಅಂತ ತೀರ್ಮಾನ ಮಾಡ್ಬೋದು ಇವ್ರಿಗೆ, ಹೀಗೆ ಬಿಟ್ಟರೆ. ಮತ್ತು ಕಳ್ಳರನ್ನೆಲ್ಲ ಸತ್ಯವಂತರು ಅಂತ ಮಾಡ್ಬೋದು. ಕಳ್ಳರನ್ನೆಲ್ಲ ಸತ್ಯವಂತರು ಅಂತ ಮಾಡಿದ್ದ ಕಾಲ ಆಗೋಯ್ತು. ಜವಾಹರ್ಲಾಲ್ ನೆಹರು ಅವರವರು ಮುಸ್ಲಿಂ ಅಂತೆ, ಅವರು ಹಿಂದೂ ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಡು 1947ರಿಂದ ಹಿಡಿದು 65ನೇ ಇಸ್ವಿವರೆಗೂ ಏನು ಅಂತಂದರೆ ನೈತಿಕ ಭ್ರಷ್ಟಾಚಾರ ಮಾಡಿದ್ರು, ದುಡ್ಡಿನ ಭ್ರಷ್ಟಾಚಾರ, ಧಾರ್ಮಿಕ ಭ್ರಷ್ಟಾಚಾರ. ಇದು ಯಾವುದು ಕಾಂಗ್ರೆಸ್ನವ್ರಿಗೆ ತಾಟದೇ ಇಲ್ಲ ರೀ. ಏಕೆಂದ್ರೆ ದುಡ್ಡಿದ್ರೆ ಏನಾದರೂ ಮಾಡ್ಬೋದು ಅಂದ್ಕೊಂಡಿದ್ದಾರೆ. ಬನ್ನಿ, ಈ ಕಾಲ ಹೊರಟೋಗಿದೆ. ನೀರು ಮುಂದಕ್ಕೆ ಹರಿದುಬಿಟ್ಟಿದೆ, ನದಿ ನೀರು. ಈಗ ಹಿಂದಕ್ಕೆ ಹರಿಯೋಕ್ಕೆ ಸಾಧ್ಯ ಇಲ್ಲ. ನೀರಿನ ಸ್ವಭಾವ ಅದು. ಹಿಂದೂಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗೇನಾಗಿದೆ, ನರೇಂದ್ರ ಮೋದಿ ಎಲ್ಲ ಆಯಾಮಗಳಲ್ವ ಕಾನೂನು ಮೀರಿ ಯಾರೂ ಅಲ್ಲ, ನಾನು ಕಾನೂನಿನ ಮೀರಿ ದೊಡ್ಡ ಮನುಷ್ಯ ಅಲ್ಲ ಅಂತ ಹೇಳ್ತಾರೆ. ಈ ಥರ ಇರ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿಯಾಗಿದ್ದಾರೆ. ಕಳ್ತನ ಮಾಡಿದ್ದು, ಕಳ್ತನ ಮಾಡ್ಕೊಂಡು ಜೀರ್ಣಿಸ್ಕೊಂಡಿದ್ದು, ಅಜೀರ್ಣ ಆಗಿದ್ದೆಲ್ಲ ಕಾಂಗ್ರೆಸ್ನವ್ರ ಹಿಸ್ಟ್ರಿ. ಅಧಿಕಾರ ಕಳ್ಕೊಂಡಿರೋದೇ ಹಾಗೆ, ಅಧಿಕಾರ ಕಳ್ಕೊಳ್ಳೋದು ಹಾಗೆ. ಇವರಿಂದ ಏನು ಪಾಠ ಕಲಿಯೋದು ಬೇಕಿಲ್ಲ. ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಅವ್ರೇನು ನೋಟಿಸ್ ಕೊಟ್ಟಿದ್ದಾರೆ, 1700 ಕೋಟಿ ರೂಪಾಯಿ ಬರಬೇಕು ಅಂತ ಅಂದ್ಬಿಟ್ಟು. ಅತ್ಯಂತ ಸೂಕ್ತವಾದ ನಿರ್ಣಯ. ಎಲೆಕ್ಷನ್ ಟೈಮಲ್ಲಿ ಮಾಡಿದ್ದಾರೆ ಅಂದರೆ ಭಾಳ ಸೂಕ್ತವಾದ ಸಮಯ ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.